ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಮಲೆನಾಡ ಎಣ್ಣೆ ಅಕ್ಕಿ ರೊಟ್ಟಿ ಹಾಗೂ ಈರುಳ್ಳಿ ಚಟ್ನಿ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು 1 ಹಿಡಿ, ಕರಿಬೇವಿನ ಸೊಪ್ಪು 4-5 ಎಸಳು, 3 ಹಸಿಮೆಣಸಿನ್ಕಾಯಿ, 1-2 ದೊಡ್ಡ ಈರುಳ್ಳಿ ಇವೆಲ್ಲವನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಒಲೆ ಮೇಲೆ ಹಾಗೆಯೇ ದೊಡ್ಡ ಲೋಟದಲ್ಲಿ 2 ಲೋಟ ನೀರನ್ನು ಕುದಿಲಿಕ್ಕಿಡಬೇಕು ನೋಡಿ. ಈಗ ಬಾಣಲೆಗೆ 2 ಕಪ್ ನುಣ್ಣನೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಲೆ ಮೇಲೆ ಕುದೀತಿರ್ತಕ್ಕಂಥ ಬಿಸಿನೀರನ್ನು ಇದಕ್ಕೆ ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲಿಸಿದ ನಂತರ ಮತ್ತೆ ಏನಾದರೂ ನೀರು ಬೇಕಾದರೆ ಬಿಸಿನೀರು ಮತ್ತೆ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚಟ್ನಿಗೆ 3 ಹಸಿಮೆಣಸಿನ್ಕಾಯಿ, 1-4 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಫುಲ್ ಕಡಲೆಬೇಳೆ, 1 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ನೋಡಿ. ಈಗ ಒಲೆ ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಬಿಟ್ಟು ಕಡಲೆಬೇಳೆ ಅದನ್ನು ಸ್ವಲ್ಪ ಹುರ್ಕೊಳ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಅದನ್ನು ಸ್ವಲ್ಪ ಹುರ್ಕೊಂಡ ನಂತರ ಕರಿಬೇವಿನ ಸೊಪ್ಪು ಜೊತೆ ಹಾಕಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಆಗ್ತಿದ್ದಂಗೆ ಈರುಳ್ಳಿ ಸೇರಿಸ್ಕೋಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಇದನ್ನೀಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಗೋಲಿ ಗಾತ್ರದ ಹುಣಸೆಹಣ್ಣು ನೆನೆಸಿದ್ದು, ಹಾಗೂ ಒಂದು ಸ್ವಲ್ಪ ಬೆಲ್ಲದ ಪುಡಿ. ಇದು ಆಪ್ಷನ್, ಬೇಕಾದರೂ ಹಾಕ್ಕೋಬೋದು. ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ತರುಕಲಿದ್ದಂತೆಯೇ ತೆಗೆದಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಸಾಸಿವೆ, ಸ್ವಲ್ಪ ಇಂಗು ಹಾಗೂ ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಸಾಸಿವೆ ಚಟಪಟ ಹೊಟ್ಟುತ್ತಿದ್ದಂಗೆ ಚಟ್ನಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದೀಗ ಚಟ್ನಿ ಪೂರ್ತಿಯಾಗಿ ರೆಡಿ ಆಯಿತು. ಸ್ನೇಹಿತರೆ, ಈ ರೊಟ್ಟಿಯ ವಿಶೇಷತೆ ಏನಂದರೆ ಇದನ್ನು ಬಾಳೆಲೆ ಮೇಲೆ ತಟ್ಟು ಮಾಡೋದು ನೋಡಿ. ನಾನು ನಮ್ಮ ತೋಟದಲ್ಲೇ ತಂದುಬಿಟ್ಟು ಬಾಳೆಲೆ ಕಾಯಿಸ್ತಾ ಇದ್ದೀನಿ ನೋಡಿ. ಈಗ ಒಲೆ ಮೇಲೆ ಕಾವಲಿ ಇಟ್ಬಿಟ್ಟು ಕಾವಲಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಏನು ನಾವು ಕಲಸಿದಂಥ ಹಿಟ್ಟನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ಬಾಳೆ ಎಲೆ ಮೇಲೆ ಎಣ್ಣೆ ಸವರ್ಕೊಂಬಿಟ್ಟು ರೊಟ್ಟಿ ಹಿಟ್ಟಿನ ಉಂಡೆ ತೆಗೆದುಕೊಂಡು ಅದನ್ನು ನಿಧಾನವಾಗಿ ಕೈ ಬೆರಳುಗಳಲ್ಲಿ ತಟ್ಟಿ ಅಗಲ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಒಂದು ತೂತ ಮಾಡಿದ್ದೀನಿ. ಈಗ ಕಾದ ಕಾವಿಯ ಮೇಲೆ ತಟ್ಟದಂತಹ ರೊಟ್ಟಿನ ಬಾಳೆಲೆ ಸಮೇತ ಹಾಕಿದ್ದೀನಿ. ನಿಧಾನವಾಗಿ ಎಲೆಯಿಂದ ಅದನ್ನು ಬಿಡಿಸ್ಬಿಟ್ಟು ಕಾವಲೆ ಮೇಲೆ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸುತ್ತಲೂ ಎಣ್ಣೆನ ಹಾಕ್ತಾಯಿದ್ದೀನಿ. ಅದರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ತೆಗೆದು ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ. ಈಗ ರೊಟ್ಟಿ ರೆಡಿಯಾಗಿದೆ. ಸ್ನೇಹಿತರೆ, ಈ ಮಲೆನಾಡ ಎಣ್ಣೆ ರೊಟ್ಟಿ ಈರುಳ್ಳಿ ಚಟ್ನಿ ನಿಮಗೆ ಇಷ್ಟವಾದಲ್ಲಿ ಅದನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.